ವೆಲ್ಕಮ್ ಬ್ಯಾಕ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಸಮರ ನಡೀತಾ ಇದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ ಏರ್ಪಟ್ಟಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯುತ್ತೆ. ಕುತೂಹಲ ಕೆರಳಿಸಲಿರುವಂತಹ ಬೆಳಗಾವಿ ಮನೆತನಗಳ ಫೈಟ್. ಇಂದಿನ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ? ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಸಮರ ಈಗಾಗಲೇ ಸಿದ್ಧವಾಗಿದೆ. ಇವತ್ತು ಚುನಾವಣೆ ನಡೆಯುತ್ತೆ. ಸಂಜೆ ಹೊತ್ತಿಗೆ ಫಲಿತಾಂಶ ಪ್ರಕಟವಾಗುತ್ತೆ. ನೋಡಿ, ಬೆಳಗಾವಿಯಲ್ಲಿ ಎರಡು ಕುಟುಂಬಗಳ ನಡುವೆ ಈ ಫೈಟ್ ನಡೀತಾ ಇರುವುದು. ಒಂದು ಜಾರಕಿಹೊಳಿ ಮತ್ತು ಕತ್ತಿ, ಎರಡು ಕುಟುಂಬಗಳ ನಡುವೆ ಈ ಒಂದು ರಾಜಕೀಯ ಫೈಟ್ ಇದೀಗ ಜೋರಾಗಿದೆ. ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಇನ್ನೇನು ಸಂಜೆ ಹೊತ್ತಿಗೆ ಈ ಒಂದು ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಈಗಾಗಲೇ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಇವತ್ತು ಚುನಾವಣೆ ನಡೆಯುತ್ತೆ. ಸಂಜೆ ವೇಳೆಗೆ ಫಲಿತಾಂಶ ಪ್ರಕಟವಾಗುತ್ತೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾಗಿದೆ ವಾತಾವರಣ ಅಂತ? ಹೌದು ಪ್ರವೀಣ್, ಇಲ್ಲಿ ಪ್ರಮುಖವಾಗಿ ದೊಡ್ಡವರ ಗುದ್ದಾಟ ಮತ್ತು ಕಾದಾಟಕ್ಕೆ ಸಾಕ್ಷಿಯಾಗಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಮತದಾನಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಸದ್ಯ ಬೆಳಗಾವಿಯ ಬಿಕೆ ಮಾಡೆಲ್ನಲ್ಲಿ ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಿರುವಂತದ್ದು. ಪ್ರಮುಖವಾಗಿ ಸದ್ಯ ನಾನು ಬೆಳಗಾವಿಯ ಬಿಕೆ ಮಾಡೆಲ್ ಹೈಸ್ಕೂಲ್ ಮುಂಭಾಗದಲ್ಲಿ ಇರುವಂತದ್ದು. ಚುನಾವಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಚುನಾವಣಾ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಮತ್ತು ಪ್ರಮುಖವಾಗಿ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಏನು ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಗಳಿರ್ಬೋದು ಅಥವಾ ಚುನಾವಣಾ ಕರ್ತವ್ಯಕ್ಕೆ ನೇಮಿಸಿರುವಂತಹ ಚುನಾವಣಾ ಸಿಬ್ಬಂದಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಮತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಈ ಒಂದು ಮತದಾನ ಪ್ರಕ್ರಿಯೆ 9 ಗಂಟೆಗೆ ಆರಂಭ ಆಗಿ ಸಂಜೆ 4 ಗಂಟೆವರೆಗೆ ಇರುತ್ತೆ. ನಂತರ ಇಲ್ಲಿ ಮತ ಎಣಿಕೆ ಕಾರ್ಯ ಕೂಡ ಆಗುತ್ತೆ. ಇವತ್ತೇ ಕೂಡ ಇಲ್ಲಿ ಫಲಿತಾಂಶ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗದ್ದಿಗೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಸೌದಿ ಬಣಗಳ ನಡುವೆ ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂತದ್ದು. ಇಲ್ಲಿ ಯಾರೇ ಗೆದ್ರು ಏನು ಬೆಳಗಾವಿಯ ಜಿಲ್ಲಾ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸುತ್ತಾರೆ ಮತ್ತು ಇದು ಬೆಳಗಾವಿಯ ಜಿಲ್ಲಾ ರಾಜಕಾರಣದ ದಿಕ್ಸೂಚಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚುನಾವಣೆ ಕೂಡ ಪ್ರಮುಖ ಆಗಿರುವಂತದ್ದು. ಹೀಗಾಗಿ ಕಳೆದ 3-4 ತಿಂಗಳಿಂದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗದ್ದಿಗೆಯನ್ನು ಹಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನೀನಾ ಅನ್ನೋ ನಿಟ್ಟಿನಲ್ಲಿ ಬಹುತೇಕರು ಪೈಪೋಟಿಗೆ ಇಳಿದಿದ್ರು ಮತ್ತು ಸಾಕಷ್ಟು ಜಿದ್ದಿಗೆ ಗಲಾಟೆಗೆ ಕೂಡ ಕಾರಣ ಆಗಿರುವಂತದ್ದು. ಸದ್ಯ ಇವತ್ತು 7 ಕ್ಷೇತ್ರಗಳಿಗೆ ಏನು ಚುನಾವಣೆ ನಡೀತಾ ಇತ್ತು. ಗಮನಿಸಬಹುದು, ಈಗಾಗಲೇ ಏನು ನಿರ್ದೇಶಕರು ಕೂಡ ಮತದಾನಕ್ಕೆ ಆಗಮಿಸುತ್ತಿದ್ದಾರೆ. ರಾಯಬಾಗ್ ತಾಲೂಕಿನ ಏನು ಬಸನಗೌಡ ಅಸಂಗಿ ಅವರು ಕೂಡ ಈಗ ಮತದಾನ ಕೇಂದ್ರಕ್ಕೆ ಕೂಡ ಆಗಮಿಸ್ತಾ ಇರುವಂತದ್ದು. ನಿರ್ದೇಶಕ ಸ್ಥಾನಕ್ಕೆ ಇವರು ಸ್ಪರ್ಧೆಯನ್ನ ಮಾಡಿರುವಂತದ್ದು. ಇವತ್ತು ಒಟ್ಟು 7 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ್, ಕಿತ್ತೂರು, ಅತನಿ, ರಾಯಬಾಗ್, ಹುಕ್ಕೇರಿ, ಏನು ರಾಮದುರ್ಗ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಇವತ್ತು 7 ಅಭ್ಯರ್ಥಿಗಳ ಭವಿಷ್ಯ ಏನು ಈ ಒಂದು ಮತದಾರರು ಬರೆಯಲಿರುವಂತದ್ದು. ಈಗಾಗಲೇ ರೆಸಾರ್ಟ್ಗಳಿಗೆ ಶಿಫ್ಟ್ ಆಗಿರುವಂತಹ ಮತದಾರರು ನೇರವಾಗಿ ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನವನ್ನ ಮಾಡಲಿರುವಂತದ್ದು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಇಲ್ಲಿ ಕತ್ತಿ ವರ್ಸಸ್ ಏನು ಜಾರಕಿಹೊಳಿ ಬ್ರದರ್ಸ್ ನಡುವೆ ಏನು ಗುದ್ದಾಟ ಇದೆ, ಇದರಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಈಗಾಗಲೇ 19 ಸ್ಥಾನಗಳ ಪೈಕಿ 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಅವಿರೋಧವಾಗಿ ಆಯ್ಕೆ ಆದ್ರಲ್ಲಿ ಸುಮಾರು 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಮೊದಲ ಹಂತದ ಆರಂಭಿಕ ಗೆಲುವನ್ನ ಕೂಡ ಈಗ ಸಾಧಿಸಿದ್ದಾರೆ. ಇನ್ನೇನು 2 ಸ್ಥಾನಗಳನ್ನು ಗೆದ್ರೆ ಅವರು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನ ಗದ್ದಿಗೆಯನ್ನು ಹಿಡಲಿರುವಂತದ್ದು. ಆದ್ರೆ 7 ಸ್ಥಾನವನ್ನ ಏನಾದ್ರೂ ಕತ್ತಿ ಬಣದವರು ಗೆದ್ರೆ ಇಲ್ಲಿ ರಾಜಕೀಯ ಸಮೀಕರಣ ಮತ್ತೆ ಬದಲಾಗಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂತದ್ದು. ಸಂಜೆ ವೇಳೆಗೆ ಫಲಿತಾಂಶ ಹೊರ ಬೀಳುತ್ತೆ. ಅದು ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಸಮರ ನಡೀತಾ ಇದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ ಏರ್ಪಟ್ಟಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯುತ್ತೆ. ಕುತೂಹಲ ಕೆರಳಿಸಲಿರುವಂತಹ ಬೆಳಗಾವಿ ಮನೆತನಗಳ ಫೈಟ್. ಇಂದಿನ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ? ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಸಮರ ಈಗಾಗಲೇ ಸಿದ್ಧವಾಗಿದೆ. ಇವತ್ತು
ಚುನಾವಣೆ ನಡೆಯುತ್ತೆ, ಸಂಜೆ ಹೊತ್ತಿಗೆ ಫಲಿತಾಂಶ ಪ್ರಕಟವಾಗುತ್ತೆ. ನೋಡಿ, ಬೆಳಗಾವಿಯಲ್ಲಿ ಎರಡು ಕುಟುಂಬಗಳ ನಡುವೆ ಈ ಫೈಟ್ ನಡೀತಾ ಇರುವುದು. ಒಂದು ಜಾರಕಿಹೊಳಿ ಮತ್ತು ಕತ್ತಿ, ಎರಡು ಕುಟುಂಬಗಳ ನಡುವೆ ಈ ಒಂದು ರಾಜಕೀಯ ಫೈಟ್ ಇದೀಗ ಜೋರಾಗಿದೆ. ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಇನ್ನೇನು ಸಂಜೆ ಹೊತ್ತಿಗೆ ಈ ಒಂದು ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಈಗಾಗಲೇ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಇವತ್ತು ಚುನಾವಣೆ ನಡೆಯುತ್ತೆ, ಸಂಜೆ ವೇಳೆಗೆ ಫಲಿತಾಂಶ ಪ್ರಕಟವಾಗುತ್ತೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾಗಿದೆ ವಾತಾವರಣ ಅಂತ? ಹೌದು ಪ್ರವೀಣ್, ಇಲ್ಲಿ ಪ್ರಮುಖವಾಗಿ ದೊಡ್ಡವರ ಗುದ್ದಾಟ ಮತ್ತು ಕಾದಾಟಕ್ಕೆ ಸಾಕ್ಷಿಯಾಗಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಮತದಾನಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಸದ್ಯ ಬೆಳಗಾವಿಯ ಬಿಕೆ ಮಾಡೆಲ್ನಲ್ಲಿ ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಿರುವಂತದ್ದು. ಪ್ರಮುಖವಾಗಿ ಸದ್ಯ ನಾನು ಬೆಳಗಾವಿಯ ಬಿಕೆ ಮಾಡೆಲ್ ಹೈಸ್ಕೂಲ್ ಮುಂಭಾಗದಲ್ಲಿ ಇರುವಂತದ್ದು. ಚುನಾವಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಚುನಾವಣಾ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಮತ್ತು ಪ್ರಮುಖವಾಗಿ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಏನು ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಗಳಿರ್ಬೋದು ಅಥವಾ ಚುನಾವಣಾ ಕರ್ತವ್ಯಕ್ಕೆ ನೇಮಿಸಿರುವಂತಹ ಚುನಾವಣಾ ಸಿಬ್ಬಂದಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಮತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಈ ಒಂದು ಮತದಾನ ಪ್ರಕ್ರಿಯೆ 9 ಗಂಟೆಗೆ ಆರಂಭ ಆಗಿ ಸಂಜೆ 4 ಗಂಟೆವರೆಗೆ ಇರುತ್ತೆ. ನಂತರ ಇಲ್ಲಿ ಮತ ಎಣಿಕೆ ಕಾರ್ಯ ಕೂಡ ಆಗುತ್ತೆ. ಇವತ್ತೇ ಕೂಡ ಇಲ್ಲಿ ಫಲಿತಾಂಶ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗದ್ದಿಗೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಸೌದಿ ಬಣಗಳ ನಡುವೆ ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂತದ್ದು. ಇಲ್ಲಿ ಯಾರೇ ಗೆದ್ರು ಏನು ಬೆಳಗಾವಿಯ ಜಿಲ್ಲಾ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸುತ್ತಾರೆ ಮತ್ತು ಇದು ಬೆಳಗಾವಿಯ ಜಿಲ್ಲಾ ರಾಜಕಾರಣದ ದಿಕ್ಸೂಚಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚುನಾವಣೆ ಕೂಡ ಪ್ರಮುಖ ಆಗಿರುವಂತದ್ದು. ಹೀಗಾಗಿ ಕಳೆದ 3-4 ತಿಂಗಳಿಂದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗದ್ದಿಗೆಯನ್ನು ಹಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನೀನಾ ಅನ್ನೋ ನಿಟ್ಟಿನಲ್ಲಿ ಬಹುತೇಕರು ಪೈಪೋಟಿಗೆ ಇಳಿದಿದ್ರು ಮತ್ತು ಸಾಕಷ್ಟು ಜಿದ್ದಿಗೆ ಗಲಾಟೆಗೆ ಕೂಡ ಕಾರಣ ಆಗಿರುವಂತದ್ದು. ಸದ್ಯ ಇವತ್ತು 7 ಕ್ಷೇತ್ರಗಳಿಗೆ ಏನು ಚುನಾವಣೆ ನಡೀತಾ ಇತ್ತು. ಗಮನಿಸಬಹುದು, ಈಗಾಗಲೇ ಏನು ನಿರ್ದೇಶಕರು ಕೂಡ ಮತದಾನಕ್ಕೆ ಆಗಮಿಸುತ್ತಿದ್ದಾರೆ. ರಾಯಬಾಗ್ ತಾಲೂಕಿನ ಏನು ಬಸನಗೌಡ ಅಸಂಖ್ಯ ಅವರು ಕೂಡ ಈಗ ಮತದಾನ ಕೇಂದ್ರಕ್ಕೆ ಕೂಡ ಆಗಮಿಸ್ತಾ ಇರುವಂತದ್ದು. ನಿರ್ದೇಶಕ ಸ್ಥಾನಕ್ಕೆ ಇವರು ಸ್ಪರ್ಧೆಯನ್ನ ಮಾಡಿರುವಂತದ್ದು. ಇವತ್ತು ಒಟ್ಟು 7 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ್, ಕಿತ್ತೂರು, ಅತನಿ, ರಾಯಬಾಗ್, ಹುಕ್ಕೇರಿ, ಏನು ರಾಮದುರ್ಗ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಇವತ್ತು 7 ಅಭ್ಯರ್ಥಿಗಳ ಭವಿಷ್ಯ ಏನು ಈ ಒಂದು ಮತದಾರರು ಬರೆಯಲಿರುವಂತದ್ದು. ಈಗಾಗಲೇ ರೆಸಾರ್ಟ್ ಗಳಿಗೆ ಶಿಫ್ಟ್ ಆಗಿರುವಂತಹ ಮತದಾರರು ನೇರವಾಗಿ ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನವನ್ನ ಮಾಡಲಿರುವಂತದ್ದು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಇಲ್ಲಿ ಕತ್ತಿ ವರ್ಸಸ್ ಏನು ಜಾರಕಿಹೊಳಿ ಬ್ರದರ್ಸ್ ನಡುವೆ ಏನು ಗುದ್ದಾಟ ಇದೆ, ಇದರಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಈಗಾಗಲೇ 19 ಸ್ಥಾನಗಳ ಪೈಕಿ 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಅವಿರೋಧವಾಗಿ ಆಯ್ಕೆ ಆದ್ರಲ್ಲಿ ಸುಮಾರು 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಮೊದಲ ಹಂತದ ಆರಂಭಿಕ ಗೆಲುವನ್ನ ಕೂಡ ಈಗ ಸಾಧಿಸಿದ್ದಾರೆ. ಇನ್ನೇನು 2 ಸ್ಥಾನಗಳನ್ನು ಗೆದ್ರೆ ಅವರು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನ ಗದ್ದಿಗೆಯನ್ನು ಹಿಡಲಿರುವಂತದ್ದು. ಆದ್ರೆ 7 ಸ್ಥಾನವನ್ನ ಏನಾದ್ರೂ ಕತ್ತಿ ಬಣದವರು ಗೆದ್ರೆ ಇಲ್ಲಿ ರಾಜಕೀಯ ಸಮೀಕರಣ ಮತ್ತೆ ಬದಲಾಗಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂತದ್ದು. ಸಂಜೆ ವೇಳೆಗೆ ಫಲಿತಾಂಶ ಹೊರ ಬೀಳುತ್ತೆ. ಅದು ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.